ನಮಸ್ಕಾರ ವೀಕ್ಷಕರೇ, ಪ್ರಕೃತಿಯ ಮಡಿಲಲ್ಲಿ ನಿಖರಾದ ಕನಸು ಹೊಸ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಈಗಾಗಲೇ ನಿಖರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀವಿ. ಬನ್ನಿ ನಿಖರಾದ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಿಖರ ಫಾರಂ ಪ್ಲಾಟ್ಸ್ ಆ್ಯಂಡ್ ರೆಸಾರ್ಟ್ಸ್ನ ಸಂಸ್ಥಾಪಕರಾದ ಶ್ರೀಯುತ ಕೋದಂಡರಾಮ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ಸರ್, ಅರಣ್ಯ ಪ್ರಾಜೆಕ್ಟ್ಸಲ್ಲಿ ಈಗ ನೀವು ಟೋಟಲಿಯಾಗಿ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸಲ್ಲಿ ವಿಷಯ ಹೇಳ್ತಾ ಹೋದ್ರಿ. ಶ್ರೀಗಂಧದ ಗಿಡಗಳನ್ನು ಬೆಳೆಸಿ 8 ವರ್ಷದ ನಂತರ ಎಲ್ಲಿವರೆಗೂ ಬಿಡ್ಬೋದು ಸರ್? ಎಷ್ಟು ವರ್ಷಗಳು ಬೆಳೆಸ್ಬೋದು ಸರ್? ಈಗ ನಾನು ಮೊದಲೇ ಹೇಳಿದ್ದೀನಮ್ಮ, ಒಂದು 15 ವರ್ಷ, ನೀವು 8 ವರ್ಷದಿಂದ 15 ವರ್ಷದವರೆಗೂ ಅದು ಹಾರ್ಟ್ವುಡ್ಡು ನಿಮಗೆ ಟೋಟಲ್ ಗ್ರೋತ್, ಕಮರ್ಷಿಯಲ್ ಗ್ರೋತ್ ಆಗಿ ಬರುತ್ತೆ. ಅಂದರೆ 15 ವರ್ಷ ಆಗೋ ಅಷ್ಟೊತ್ತಿಗೆ ಕಮರ್ಷಿಯಲ್ ಆಗಿ ಅದನ್ನ ನೀವು ಮಾರಾಟ ಮಾಡಿ ಅದರಿಂದ ರಿಟರ್ನ್ಸ್ ತಗೋಬೋದು. ಈ ಶ್ರೀಗಂಧದ ಮರ ನಾವು ಒಂದು ಸಾರಿ ಸ್ಯಾಪ್ಲಿಂಗ್ ಹಾಕಿದ್ರೆ 8 ವರ್ಷ ಆದಮೇಲೆ ಇದು ಹಾರ್ಟ್ವುಡ್ ಬೆಳೀಲಿಕ್ಕೆ ಶುರುವಾಗುತ್ತೆ ಅಂತ ಹೇಳಿದೆ. ಹಾರ್ಟ್ವುಡ್ ಅಂದರೆ ಅದು ಈ ಸ್ಟೆಮ್ ಅಂತ ಏನಿರುತ್ತೆ, ಆ ಸ್ಟೆಮ್ಮಲ್ಲಿ ಒಳಗಡೆ ಇರೋವಂಥ ಒಂದು ಡಾರ್ಕ್ ಪೋರ್ಷನ್, ಅದು 1 ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. 15 ವರ್ಷಕ್ಕೆ ಒಂದು ಕಮರ್ಷಿಯಲ್ ಈಲ್ಡ್ ಸಿಗೋ ಥರ ಡೆವಲಪ್ ಆಗಿರುತ್ತೆ. ಮೇಲ್ಗಡೆ ಇರೋ ಭಾಗಕ್ಕೆ ನಾವು ಬಾರ್ಕ್ ಅಂತೀವಿ. ಆ ಬಾರ್ಕ್ನ ಈ ಅಗರಬತ್ತಿ ಇಂಡಸ್ಟ್ರಿಯಲ್ಲೆಲ್ಲ ಯೂಸ್ ಮಾಡ್ತಾರೆ. ಕೆಳಗಡೆ ರೂಟ್ ಸಿಸ್ಟಮ್ ಅಂತಿರೋದರಲ್ಲಿ ಅವ್ರು ಏನು ಮಾಡ್ತಾರೆ, ಆ ರೂಟ್ ಸಿಸ್ಟಮ್ನ ಪ್ರೋಸೆಸ್ ಮಾಡಿದಾಗ ಸ್ಯಾಂಡಲ್ವುಡ್ ಆಯಿಲ್ ಸಿಗುತ್ತೆ. ಬೇಸಿಕಲಿ ಅದರಲ್ಲಿ ಸಿಗುತ್ತೆ. ಹಾರ್ಟ್ವುಡ್ನ ಕೂಡ ನೀವು ಆಯಿಲ್ ಆಗಿ ಕನ್ವರ್ಟ್ ಮಾಡ್ಬೋದು. ಅದಕ್ಕೊಂದು ಪ್ರೋಸೆಸ್ ಇದೆ, ಆ ಪ್ರೋಸೆಸ್ಸಲ್ಲಿ ಮಾಡ್ಬೋದು. ಬಟ್ ನಾರ್ಮಲಾಗಿ ಏನು ಮಾಡ್ತಾರೆ, ರೂಟ್ ಸಿಸ್ಟಮ್ನ ಸೆಪ್ರೇಟ್ ಮಾಡಿ ರೂಟ್ ಸಿಸ್ಟಮಿಂದ ಆಯಿಲ್ ತೆಗಿತಾರೆ. ಈ ಹಾರ್ಟ್ವುಡ್ನ ಔಟ್ರೈಟ್ ಸೇಲ್ ಮಾಡಿ ಅದು kg ಲೆಕ್ಕದಲ್ಲಿ ಮಾರಿಬಿಟ್ಟು ಅದರಿಂದ ಒಂದು ರಿಟರ್ನ್ಸ್ ತೊಗೊತಾರೆ. ಇದಕ್ಕೊಂದು ಟೆಸ್ಟಿಂಗ್ ಪ್ರೋಸೆಸ್ ಎಲ್ಲ ಇರುತ್ತೆ. ಅದೆಲ್ಲ ಮಾಡಿ ಸೈಂಟಿಫಿಕ್ಕಾಗಿ ಇದರಿಂದ 15 ವರ್ಷ ಆಗೋ ಅಷ್ಟೊತ್ತಿಗೆ ಕಮರ್ಷಿಯಲ್ ಈಲ್ಡು ತೆಗಿಬೋದು. ಅದರಿಂದ ರೈತರಿಗೆ ಅಥವಾ ಬೆಳೆಸಿದವ್ರಿಗೆ ಒಂದು ವ್ಯಾಲ್ಯೂ ಸಿಗುತ್ತೆ ಅನ್ನೋದು ಒಂದು ಡೆಫಿನಿಷನ್. ಆದರೆ 15 ವರ್ಷಕ್ಕೆ ಹಾರ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ. ಅದನ್ನು 20 ವರ್ಷ, 25 ವರ್ಷ, 30 ವರ್ಷ ಮೇಂಟೈನ್ ಮಾಡೋರು ಇರ್ತಾರೆ. ಬಟ್ ದ ಸೆಕ್ಯೂರಿಟಿ ಸಿಸ್ಟಮ್ ಶುಡ್ ಬಿ ವೆರಿ ಸ್ಟ್ರಾಂಗ್ ಆ್ಯಂಡ್ ದ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಮಾಡಿದಾಗ ಯಾವುದು ಜಾಸ್ತಿ ಪ್ರಾಫಿಟ್ ಸಿಗುತ್ತೋ ಅಲ್ಲಿ ಕಳ್ತನ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? 15 ವರ್ಷ ಆದಮೇಲೆ ಒಂದು 20 ವರ್ಷದವರೆಗೂ ನಾವು ಇಟ್ಕೊಳ್ತೀವಿ ಅಂದರೆ ಆ 5 ಇಯರ್ಸಲ್ಲಿ ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ದ ರಿಸ್ಕ್ ಆಫ್ ಥೆಫ್ಟ್ ವಿಲ್ ಆಲ್ಸೋ ಇನ್ಕ್ರೀಸ್ ಮಲ್ಟಿಪಲ್ ಟೈಮ್ಸ್. ಸೊ ಹಾಗಾಗಿ ಕೆಲವರೆಲ್ಲ ಈ ಶ್ರೀಗಂಧದ ಮರ ಬೆಳೆಸಿದವರು ನಾವು ಇಷ್ಟು ಕಷ್ಟಪಟ್ಟು ಬೆಳೆಸಿ ಇದು ಕಳ್ತನ ಆಗಿಬಿಟ್ರೆ ನಮಗೇನು ಸಿಗೋದಿಲ್ಲ ಅಂಥೇಳಿ ಏನು ಮಾಡ್ತಾರೆ, 15 ವರ್ಷಕ್ಕೆ ಮೊದಲೇ ಕಟ್ ಮಾಡಿರುವಂಥ ಉದಾಹರಣೆಗಳಿದೆ. ಆ ಥರ ಕಟ್ ಮಾಡಿದಾಗ ಅವ್ರಿಗೇನು ಜಾಸ್ತಿ ರಿಟರ್ನ್ಸ್ ಸಿಗೋದಿಲ್ಲ. ಸೊ ನಾವು ಒಂದು ಫಾರ್ ಅವರ್ ಡಿಸ್ಕಷನ್ ಪರ್ಪಸ್ ವಿ ಕೀಪ್ 15-16 ಇಯರ್ಸ್ ಎಸ್ ದಿ ಬೇಸ್. ಆ ಪೀರಿಯಡಲ್ಲಿ ಅದನ್ನ ಕಟಾವು ಮಾಡಿಬಿಟ್ಟು ಅದರಲ್ಲಿ ಒಂದು ಕಮರ್ಷಿಯಲ್ ಈಲ್ಡ್ ಅಂದರೆ ಏನು, ಹಾರ್ಟ್ವುಡ್ ಅನ್ನೋದು ನಿಮಗೆ ಒಂದು ಚೆನ್ನಾಗಿ ಬೆಳೆದಿರೋವಂಥ ಟ್ರೀನಲ್ಲಿ ಒಂದು 12 kgಯಿಂದ 20 kgವರೆಗೂ ಸಿಗುತ್ತೆ. ಅದನ್ನ ನಾವು ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಸ್ಯಾಪ್ಲಿಂಗ್ ವಿ ಹ್ಯಾವ್ ಯೂಸ್ಡ್, ಫ್ರಮ್ ವೇರ್ ಇಟ್ ಈಸ್ ಸೋರ್ಸ್ಡ್, ಹೌ ವಿ ಹ್ಯಾವ್ ಮ್ಯಾನೇಜ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಅದಕ್ಕೆ ಏನು ನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ದೀವಿ, ಅದನ್ನ ಹೇಗೆ ಬೆಳೆಸಿದ್ದೀವಿ ಅನ್ನೋದ್ರ ಮೇಲೆ, ಆ ಕ್ಲೈಮೇಟಿಕ್ ಕಂಡೀಷನ್ಸು, ಸಾಯಿಲ್ ಫರ್ಟಿಲಿಟಿ ಬೇಸಿಸ್ ಮೇಲೂ ಆಗಿ ಇದ್ರದ್ದು ಒಂದು ರಿಟರ್ನ್ಸ್ ಸಿಗುತ್ತೆ. 12 kg, 10ರಿಂದ 12 kg ಮಿನಿಮಮ್ಮು, 20 kg ಮ್ಯಾಕ್ಸಿಮಮ್ ಅಂತ ಒಂದು ಫಾರ್ ಅವರ್ ಡಿಸ್ಕಷನ್ ಪರ್ಪಸ್ ನಾವು ಇಟ್ಕೊಂಡ್ರೂ ಕೂಡ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಪ್ರಾಫಿಟಬಲ್ ಆ್ಯಕ್ಟಿವಿಟಿ. ಇದನ್ನು ನಾವು ತುಂಬ ಸೀರಿಯಸ್ಸಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ, ಅದರ ಮೇಲೆ ಫೋಕಸ್ ಮಾಡಿದ್ರೆ ನಿಮಗೆ ಆ ರಿಟರ್ನ್ಸ್ ಸಿಗುವಂಥ ಎಲ್ಲ ಚಾನ್ಸಸ್ಸು ಇರುತ್ತೆ. ಇಟ್ ಈಸ್. ಹಾಗಿದ್ರೆ ಈಗ 15 ವರ್ಷದ ಒಂದು ಏನು ಬೆಳೆ ಬಂತು, ನಾವು ಕಟಾವು ಮಾಡಿ ಮಾರಾಟ ಮಾಡೋದಕ್ಕೆ ಪ್ರೋಸೆಸ್ ನಾವೇ ಇಂಡಿವಿಜುವಲ್ ಆಗಿ ಮಾರಾಟ ಮಾಡೋದ, ಯಾರು, ಹೇಗೆ ಸರ್? ನಾನು ಆಗಲೇ ನನ್ನ ಹಿಂದಿನ ಡಿಸ್ಕಷನಲ್ಲಿ ಹೇಳಿದೆ, ನಾವು ಬೆಳೆಸೋದಕ್ಕೆ ಮತ್ತು ನಮ್ಮ ಪ್ರೈವೇಟ್ ಲ್ಯಾಂಡಲ್ಲಿ ಬೆಳೆಸೋದಕ್ಕೆ ಗೌರ್ಮೆಂಟು ಫ್ರೀ ಪರ್ಮಿಷನ್ ಕೊಟ್ಟಿದೆ. ಯು ಕ್ಯಾನ್ ಬಿ ಎ ಓನರ್ ಆಫ್ ಎ ಸ್ಯಾಂಡಲ್ವುಡ್ ಟ್ರೀ, ಬಟ್ ಇಫ್ ಯು ವಾಂಟ್ ಟು ಕಟ್ ಇಟ್ ಆ್ಯಂಡ್ ಸೆಲ್ ಇಟ್ ಆ್ಯಂಡ್ ಟೇಕ್ ದ ವ್ಯಾಲ್ಯೂ, ಯು ಹ್ಯಾವ್ ಟು ಹ್ಯಾವ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಗೌರ್ಮೆಂಟ್ ಪರ್ಮಿಷನ್ ತಗೋಬೇಕು. ಮತ್ತು ಅವರು ಆ ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ ಆಗ್ತಾರೆ. ಏನರಲ್ಲಿ? ಸೆಲ್ಲಿಂಗ್ ಪ್ರೋಸೆಸ್ಸಲ್ಲಿ.
ಅದಕ್ಕೆ ಕೆಲವು ಏಜೆನ್ಸಿಗಳನ್ನ ಗೌರ್ಮೆಂಟ್ ಏಜೆನ್ಸಿ ಇರುತ್ತೆ, ಆ ಏಜೆನ್ಸಿಗಳು ಪರ್ಚೇಸ್ ಮಾಡ್ತಾರೆ. ಅವರು ಪ್ರೋಸೆಸ್ ಮಾಡಿ ಆಯಿಲು, ಫಾರ್ ಎಕ್ಸಾಂಪಲ್ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಇದೆ, ಅದರಲ್ಲಿ ಸ್ಯಾಂಡಲ್ವುಡ್ ಸೋಪ್ ಮಾಡ್ತಾರೆ, ಅದರಲ್ಲಿ ಆಯಿಲ್ ಯೂಸ್ ಮಾಡ್ತಾರೆ. ಆಯಿಲ್ ಯೂಸ್ ಮಾಡೋದಕ್ಕೆ ಎಲ್ಲಿಂದ ಬರುತ್ತೆ ಆಯಿಲು? ಶ್ರೀಗಂಧ ಮಾರಿರೋವಂತಹ ಎಲ್ಲ ಏಜೆನ್ಸಿಗಳು ಯಾರ್ಯಾರು ಮಾಡಿದ್ದಾರೆ ಅದನ್ನೆಲ್ಲ ಈ ಸೆಂಟ್ರಲೈಸ್ಡ್ ಏಜೆನ್ಸಿಯವರು ಪರ್ಚೇಸ್ ಮಾಡ್ತಾರೆ ಥ್ರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಪರ್ಚೇಸ್ ಮಾಡಿ ಅದನ್ನು ಕನ್ವರ್ಟ್ ಮಾಡಿ ಅದನ್ನು ಪ್ರೊಸೆಸ್ಸಾಗಿ ಯೂಸ್ ಮಾಡ್ಕೊತಾರೆ. ದೇ ಪೇ ಟು ದ ಓನರ್ ಎ ಪರ್ಟಿಕ್ಯುಲರ್ ಪ್ರೈಸ್. ಫಾರ್ ಎಕ್ಸಾಂಪಲ್ ಈಗ ಪ್ರೆಸೆಂಟ್ಲಿ ಅಬೌಟ್ 15,000-16,000 ರೂಪೀಸ್ ಇದೆ ಗೌರ್ಮೆಂಟ್ ಆ್ಯಕ್ಷನ್ ಮಾಡೋ ರೇಟು ಪರ್ kg ಆಫ್ ಹಾರ್ಟ್ವುಡ್ ಆಫ್ ಸ್ಯಾಂಡಲ್ವುಡ್. ಗೊತ್ತಾಯ್ತಾ? ಈಗ ನೀವು ಒಂದು 12 kg ಇದೆ ಅಂತ ಮಿನಿಮಮ್ ಇಟ್ಕೊಂಡ್ರು 12,000 to 15,000 ರೂಪಾಯಿ ಇಂಟು 12 ಅಂದರೆ ಅಬೌಟ್ 1,80,000 ರೂಪೀಸ್ ವಿಲ್ ಬಿ ದಿ ವ್ಯಾಲ್ಯೂ ಆಫ್ ಎ ಸಿಂಗಲ್ ಟ್ರೀ. ಸೊ ಅದನ್ನು ನೀವು ಒಂದು 20 ಗಿಡ ಇಟ್ಕೊಂಡಿದ್ರೆ ನಿಮಗೆ ಅಷ್ಟು ಮಲ್ಟಿಪಲ್ ವ್ಯಾಲ್ಯೂ ಬರುತ್ತೆ. ಓಕೆ ಸರ್, ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತಷ್ಟು ವಿಷಯವನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ಆತ್ಮೀಯ ವೀಕ್ಷಕರೇ, ಪ್ರಕೃತಿಯ ಮಡಿಲಲ್ಲಿ ನಿಖರಾದ ಕನಸು ಮುಂದಿನ ಒಂದು ಎಪಿಸೋಡಲ್ಲಿ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ನಮಸ್ಕಾರ.